ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಕಾರ್ಯಕ್ರಮ ಟ್ರಂಪ್ ತೆರಿಗೆ ಹುಚ್ಚಾಟಕ್ಕೆ ಸ್ವಾಗತ. ನಾನು ಡಾನಾ. ಜಾಗತಿಕ ವ್ಯಾಪಾರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿನ ಉದ್ಯಮಗಳಿಗೆ ಅನುಕೂಲಕರವಾಗಿ ರೂಪಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಫಲವಾಗಿ ಭಾರತ ಸೇರಿದಂತೆ ಹಲವು ವ್ಯಾಪಾರ ಪಾಲುದಾರ ರಾಷ್ಟ್ರಗಳ ಮೇಲೆ ಹೆಚ್ಚಿನ ಸುಂಕಗಳನ್ನು ವಿಧಿಸುವ ಹೊಸ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಭಾರತ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ನನಗೆ ಬಹಳ ಆತ್ಮೀಯ ಎನ್ನುತ್ತಲೇ ಈಗ ಭಾರತದ ಆರ್ಥಿಕತೆಯ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಭಾರತದ್ದು ಡೆಡ್ ಎಕಾನಮಿ ಅಂತ ಟೀಕಿಸಿದ್ದಾರೆ. ಅಷ್ಟೇ ಅಲ್ಲ, ಭಾರತ ಹಾಗೆ ರಷ್ಯಾ ನಡುವಿನ ವ್ಯಾಪಾರದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎರಡು ದೇಶಗಳು ತಮ್ಮ ಡೆಡ್ ಎಕಾನಮಿಯನ್ನ ಒಟ್ಟಾಗಿ ಮುಳುಗಿಸಿಬಿಡಬಹುದು ಹೀಗಂತ ವ್ಯಂಗ್ಯ ಆಡಿದ್ದಾರೆ. ಆದರೆ ಭಾರತದ ಬದ್ಧ ವಿರೋಧಿ ಪಾಕ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದಾರೆ. ಭಾರತದ 25% ತೆರಿಗೆ ಘೋಷಣೆ ಮಾಡಿದ ಬೆನ್ನಲ್ಲೇ ಪಾಕ್ ಜೊತೆ ಒಪ್ಪಂದ ಮಾಡಿಕೊಂಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪಾಕ್ನ ಬೃಹತ್ ತೈಲ ನಿಕ್ಷೇಪ ಅಭಿವೃದ್ಧಿ ಪಡಿಸ್ತೀವಿ ಹೀಗಂತ ಹೇಳ್ಕೊಂಡಿದ್ದಾರೆ. ಹೆಚ್ಚಿನ ಸುಂಕಗಳನ್ನು ವಿಧಿಸುವ ಹೊಸ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದ ನಂತರ 69 ದೇಶಗಳಿಗೆ 10% 41% ಹೆಚ್ಚಿನ ಆಮದು ಸುಂಕ ದರಗಳು 7 ದಿನಗಳಲ್ಲಿ ಜಾರಿಗೆ ಬರುತ್ತೆ. ಈ ಆದೇಶದನ್ವಯ ಸಿರಿಯಾ ಮೇಲೆ ಅತ್ಯಧಿಕ ಅಂದ್ರೆ 41% ಸುಂಕವನ್ನು ವಿಧಿಸಲಾಗಿದೆ. ಅದಲ್ಲದೆ ಐರೋಪ್ಯ ಒಕ್ಕೂಟ ಮತ್ತು ಜಪಾನ್ನಂತಹ ಪ್ರಮುಖ ಪಾಲುದಾರರೊಂದಿಗಿನ ವ್ಯಾಪಾರ ಒಪ್ಪಂದಗಳನ್ನು ಆಧರಿಸಿ ವಿವಿಧ ದರಗಳನ್ನು ನಿಗದಿಪಡಿಸಲಾಗಿದೆ. ಸಿರಿಯಾ ಮೇಲೆ 41%, ಕೆನಡಾದಿಂದ ಬರುವ ಅನೇಕ ಸರಕುಗಳ ಮೇಲೆ 35%, ಬ್ರೆಜಿಲ್ ಮೇಲೆ 50%, ಭಾರತದ ಮೇಲೆ 25%, ತೈವಾನ್ ಮೇಲೆ 20%, ಹಾಗೆ ಸ್ವಿಟ್ಜರ್ಲ್ಯಾಂಡ್ ಮೇಲೆ 39%ರವರೆಗೂ ಸುಂಕಗಳನ್ನು ವಿಧಿಸಲಾಗಿದೆ. ಇದೇ ವೇಳೆ ಪಾಕಿಸ್ತಾನದ ಆಮದಿನ ಮೇಲಿನ ಸುಂಕವನ್ನು 29% 19% ಇಳಿಸಿದ್ದಾರೆ. ಶ್ವೇತಭವನದ ಪ್ರತ್ಯೇಕ ಪ್ರಕಟಣೆಯ ಪ್ರಕಾರ ಕೆನಡಾದಿಂದ ಆಮದಾಗುವ ಸರಕುಗಳ ಮೇಲಿನ ಸುಂಕವನ್ನ ಈಗಿರುವ 25% 35% ಹೆಚ್ಚಿಸಲಾಗುತ್ತೆ. ಮೆಕ್ಸಿಕೋ ಮೇಲಿನ 25% ಶುಲ್ಕವು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಉತ್ತರ ಅಮೆರಿಕದ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ದೇಶವನ್ನ ಪ್ರವೇಶಿಸುವ ಕೆನಡಾ ಹಾಗೆ ಮೆಕ್ಸಿಕೋದ ಸರಕುಗಳಿಗೆ ಈ ಸುಂಕಗಳಿಂದ ವಿನಾಯಿತಿ ನೀಡಲಾಗಿದೆ ಅಂತ ಶ್ವೇತಭವನ ಸ್ಪಷ್ಟಪಡಿಸಿದೆ. ಹೊಸ ಆದೇಶದಲ್ಲಿ ಪಟ್ಟಿಯಲ್ಲಿ ಇಲ್ಲದೇ ಇರುವಂತಹ ಇತರ ಎಲ್ಲಾ ದೇಶಗಳ ಸರಕುಗಳ ಮೇಲೆ 10% ಸುಂಕವನ್ನು ವಿಧಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಶ್ವೇತಭವನದ ಮಾಹಿತಿಯಂತೆ ಭಾರತದ ಮೇಲೆ 25% ಸುಂಕ, ಬ್ರೆಜಿಲ್ ಮೇಲೆ 10%, ಯುಕೆ 10%, ಸ್ವಿಟ್ಜರ್ಲ್ಯಾಂಡ್ 39%, ದಕ್ಷಿಣ ಕೊರಿಯಾ 15%, ಹಾಗೆ ಪಾಕಿಸ್ತಾನ 19%, ವಿಯೆಟ್ನಾಂ 20%, ದಕ್ಷಿಣ ಆಫ್ರಿಕಾ 30%, ಟರ್ಕಿ 15%, ಇಂಡೋನೇಷ್ಯಾ 19%, ಮಲೇಷ್ಯಾ 19%. ಅಂದ್ರೆ ನಾವು ಶೇಕಡವಾರು ಹೇಳ್ತಾ ಇರೋದು. ಇರಾನ್ ಮೂಲದ ತೈಲ ಉತ್ಪಾದನಾ ಕಂಪನಿ ಜೊತೆ ವ್ಯವಹಾರ ಮಾಡಿರುವ ಭಾರತದ 6 ಕಂಪನಿಗಳ ಮೇಲೆ ಕೂಡ ಅಮೆರಿಕ ನಿರ್ಬಂಧ ಹೇರಿದೆ. ಅಮೆರಿಕದಲ್ಲಿ ಭಾರತೀಯ ವಸ್ತುಗಳಿಗೆ ಭಾರೀ ಪ್ರಮಾಣದ ಸುಂಕ ವಿಧಿಸಿದ ಹಿನ್ನೆಲೆಯಲ್ಲಿ ಅಮೆರಿಕನ್ನರು ಖರೀದಿಸುವ ಭಾರತೀಯ ಉತ್ಪನ್ನಗಳು ಭಾರೀ ದುಬಾರಿಯಾಗಲಿವೆ. ಪರಿಣಾಮ ಅಮೆರಿಕದಲ್ಲಿ ಭಾರತೀಯ ವಸ್ತುಗಳಿಗೆ ಬೇಡಿಕೆ ಕೂಡ ಕಡಿಮೆಯಾಗುತ್ತೆ. ಇದು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ. ಡೊನಾಲ್ಡ್ ಟ್ರಂಪ್ ನೀತಿಯಿಂದಾಗಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳಾದ ವಾಹನ, ಬಿಡಿಭಾಗಗಳು, ರತ್ನಗಳು, ಜವಳಿ, ಕಬ್ಬಿಣ, ಸ್ಟೀಲ್, ಕೃಷಿ ಹಾಗೆ ಸಾಗರ ಉತ್ಪನ್ನ ಸೇರಿದಂತೆ ಭಾರತದ ಹಲವು ಕ್ಷೇತ್ರಗಳಿಗೆ ತೆರಿಗೆಯ ಬಿಸಿ ಮುಟ್ಟತ್ತೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಶೀಘ್ರವೇ ಒಪ್ಪಂದ ಮಾಡಿಕೊಳ್ಬೇಕು, ಇಲ್ಲವಾದ್ರೆ ಭಾರತಕ್ಕೆ ಭಾರಿ ಹೊಡೆತ ಬೀಳುವ ಸಾಧ್ಯತೆ ದಟ್ಟವಾಗಿದೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.